ಅದೇ ಈ ಓವರ್ಲ್ಯಾಂಡಿಂಗು ಒಂದು ಹೊಸ ಏನು ಪದ್ಧತಿಯಾಗಿದೆ ಭಾರತದಲ್ಲಿ. ಪ್ರವಾಸೋದ್ಯಮ ಬೇರೆ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಒತ್ತನ್ನು ಕೊಡ್ತಾ ಇರುವಂಥದ್ದು ಈ ಅಸೋಸಿಯೇಷನ್ನು. ತಮ್ಮದೇ ಆದ ಗಾಡೀಲಿ ನೀವು ವಾಸವಾಗಿ ಅಲ್ಲೇ ಊಟ ಅಡುಗೆ ಎಲ್ಲ ಮಾಡಿ ನಂತರ ಅದರಲ್ಲೇ ನೀವು ಪ್ರವಾಸ ಮಾಡುವಂಥದ್ದು ಈ ಒಂದು ಓವರ್ಲ್ಯಾಂಡಿಂಗ್ ಏನು ವಿಶೇಷತೆ. ಅದು ಕೂಡ ಇವರು ನಮ್ಮ ಏನು ಮೈಸೂರು ಬಂದು ನಂತರ ಕೊಡಗುಗೆ ಹೋಗ್ತಾ ಇರೋದು. ಈ ಸಂದರ್ಭದಲ್ಲಿ ನಾವು ಸಹ ಏನು ಸಣ್ಣ ಪ್ರವಾಸ ಇದೆ, ನಾವು ಫ್ಲ್ಯಾಗ್ ಆಫ್ ಮಾಡಬೇಕು ಅಂತ ಕೇಳಿದರು. ಅತ್ಯಂತ ಸಂತೋಷದ ವಿಷಯ. ಅವರು ಭಾಳ ಪ್ರಕೃತಿಯ ಕಾಳಜಿ ಇಟ್ಕೊಂಡು ಅವರ ಏನು ಕಸ ಪ್ಲಾಸ್ಟಿಕ್ ಮುಕ್ತ ಎಲ್ಲ ಆ ರೀತಿಯ ಕೆಲಸವನ್ನು ಮಾಡ್ತಾ ಇರೋದು ಭಾಳ ಶ್ಲಾಘನೀಯ. ಇಂಥ ಪ್ರವಾಸೋದ್ಯಮ ಬೇಕಾಗಿದೆ. ವಿಶೇಷವಾಗಿ ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಇಂಥ ಪ್ರಕೃತಿ ಕಾಳಜಿ ಇಟ್ಕೊಂಡು ಪ್ರವಾಸೋದ್ಯಮ ಮಾಡಬೇಕಾಗಿರೋಂಥ ಸಮಸ್ತ ಜನರ ಒಂದು ಬೇಡಿಕೆ. ಅದಕ್ಕಾಗಿ ಇವರು ಸಹ ಅವರ ಮೂಲಕ ಇಂಥದ್ದು ಮಾಡ್ತಾ ಇರೋದು ಶ್ಲಾಘನೀಯ. ಇಂಥ ಉಪಕ್ರಮಕ್ಕೆ ನಾವು ಎಲ್ಲರೂ ಬೆಂಬಲವನ್ನು ಕೊಡಬೇಕಾಗಿದೆ. ಸಂತೋಷದ ವಿಷಯ. ಯಾಕೆಂದರೆ ಇದು ಬರೀ ದೇಶ ವಿದೇಶ ಅಂತಲ್ಲ, ನಮ್ಮ ಭಾರತೀಯ ಒಂದು ಏನು ಪ್ರವಾಸೋದ್ಯಮ ಇದೆ, ಇಲ್ಲಿರೋವಂಥದ್ದು ಏನು ಇತಿಹಾಸ ಇದೆ ಅದ್ರ ಬಗ್ಗೆನೂ ಕೂಡ ಅವರು ಎಲ್ಲ ಜಾಗೃತಿ ಮೂಡಿಸುವಂಥದ್ದು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ಆದರೆ ಸಸ್ಟೈನಬಲ್ ಆಗಿ, ಅಂದರೆ ಇದರ ಸಂರಕ್ಷಣೆ ಹಾಕ್ಕೊಂಡು ಎಲ್ಲನೂ ಕೂಡ ಯಾವುದೇ ರೀತಿ ಕಸ ಎಲ್ಲ ಏನು ಬಿಸಾಕ್ದೇನೆ, ಯಾವುದೇ ರೀತಿಯ ಒಂದು ಪ್ರಕೃತಿಗೆ ಹಾನಿ ಮಾಡ್ದೇನೆ ಇಂಥ ಒಂದು ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ.